ಜಯಂತಿ ಸಮಾರಂಭದಲ್ಲಿ ಈ ಒಂದು ಗವಿಮಠದಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮ ಈ ಒಳಗಾಗಿ ಸುಮಾರು ಒಂದು 5 ತಿಂಗಳಿಂದ ನಾವು ಸಬ್ಮಿಷನ್ ಸರ್ ನಾವು ಮಾತಾಡಿದ್ದಾಗಲೇ ಒಂದು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಒಂದು ಮತ್ತು ಒಂದು ಆದಾಯ ತೆರಿಗೆ ಇಲಾಖೆಯಿಂದ ಒಂದು ನಮ್ಮ ಚೇಂಬರ್ ಆಫ್ ಕಾಮರ್ಸಿಂದ ಆಯೋಜನೆ ಮಾಡಬೇಕಂತೇಳಿ ಇದು ಸದೈವ ಇವತ್ತು ಕುರಿತಂತೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ನಂತರದಲ್ಲಿ ಅಕ್ಕಿ ಬಸವರಾಜ್ ಸರ್ ಅವರು, ನಂತರದಲ್ಲಿ ನಟರಾಜ್ ಸರ್. ಆತ್ಮೀಯ ವೀಕ್ಷಕ ಬಂಧುಗಳೇ, ಮೊನ್ನೆ ತಾನೇ ಗವಿಮಠದಲ್ಲಿ ನಡೆದಂತಹ ಹೊಸಪೇಟೆಯ ಆದಾಯ ತೆರಿಗೆ ಇಲಾಖೆ, ಹಡಗಲಿಯ ಚೇಂಬರ್ ಆಫ್ ಕಾಮರ್ಸ್, ಹಡಗಲಿಯ ಕಿರಣಿ ವರ್ತಕರ ಸಂಘದ ಸಹಯೋಗದಲ್ಲಿ ಈ ಆದಾಯ ತೆರಿಗೆ ಇಲಾಖೆಯ ಕಾನೂನುಗಳು ಏನು ಪ್ರತಿ ವರ್ಷವೂ ಕೂಡ ಮಾರ್ಪಾಡಾಗ್ತವೆ, ಅದರ ಅರಿವು ಜಾಗೃತಿ ಕಾರ್ಯಕ್ರಮವನ್ನು ಹಡಗಲಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಹಣ ಸೆಳೆಯುವ ಅಧಿಕಾರಿಗಳು, ಆ ಒಂದು ಇಲಾಖೆಯ ಮುಖ್ಯಸ್ಥರುಗಳು, ಹೀಗೆ ವಿವಿಧ ಅಧಿಕಾರಿ ವರ್ಗದವರು ಈ ಒಂದು ಸಭೆಯಲ್ಲಿ ಕಾರ್ಯಾಗಾರದಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೆ. ಲೋಕೇಶ್, ಹೊಸಪೇಟೆಯ ಆದಾಯ ತೆರಿಗೆ ಅಧಿಕಾರಿಗಳು, ಇಂದಿನ ದಿನಮಾನಗಳಲ್ಲಿ ತೆರಿಗೆ ಕಟ್ಟುವ ಪದ್ಧತಿ ಭಾಳ ಸರಳೀಕೃತವಾಗಿದೆ. ಪ್ರತಿಯೊಬ್ಬರು ಕೂಡ ಮುಂಗಡ ತೆರಿಗೆಯನ್ನು ಪಾವತಿಸುವುದರ ಮೂಲಕ ವಿವಿಧ ಕಂತುಗಳನ್ನು ಕೂಡ ಬಳಕೆ ಮಾಡಿಕೊಂಡು ಈ ದೇಶದ ಅಭಿವೃದ್ಧಿ ಪಥಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಬೇಕು. ಇವತ್ತು ಅಂತರ್ಜಾಲದ ಯುಗದಲ್ಲಿದ್ದೇವೆ. ನಮ್ಮ ಬೆರಳ ತುದಿಯಲ್ಲಿ ಎಲ್ಲವೂ ಕೂಡ ಸಾಧ್ಯ. ಹಾಗಾಗಿ ತಾವೆಲ್ಲರೂ ಕೂಡ ಸರಿಯಾದಂಥ ಸಮಯಕ್ಕೆ ತೆರಿಗೆಯನ್ನು ಪಾವತಿಸುವುದರ ಮೂಲಕ ದೇಶವನ್ನು ಆರ್ಥಿಕ ಸದೃಢತೆಗೆ ಕೊಂಡೊಯ್ಯೋಣ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಚಾರ್ಟರ್ಡ್ ಅಕೌಂಟೆಂಟ್ ಸರ್ಪಭೂಷಣ್ರವರು, ಇಂದಿನ ದಿನಮಾನದಲ್ಲಿ ವಿವಿಧ ಹಂತದ ತೆರಿಗೆಗಳನ್ನು ನಾವುಗಳು ಪರಿಗಣನೆಗೆ ತೆಗೆದುಕೊಂಡಾಗ ಪ್ರತಿಯೊಂದಕ್ಕೂ ಕೂಡ ನಾವುಗಳು ಅದರ ಬಗ್ಗೆ ತಿಳಿದುಕೊಂಡು ಲೆಕ್ಕವಿಟ್ಟು ನಿಖರವಾದಂತಹ ಮಾಹಿತಿಯನ್ನು ಕೊಡೋದ್ರ ಮೂಲಕ ತಮ್ಮ ತೆರಿಗೆ ವಂತಿಕೆಯನ್ನು ಸರ್ಕಾರಕ್ಕೆ ಕಟ್ಟುವತ್ತ ನಾವೆಲ್ಲ ಮನಸ್ಸು ಮಾಡಬೇಕು. ಅಂದಾಗ ಮಾತ್ರ ಈ ದೇಶ ಎಲ್ಲ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಸಲಿಕ್ಕೆ ಆದಾಯ ತೆರಿಗೆ ಮೂಲಕ ಆರ್ಥಿಕ ಹೊರೆ ಅನ್ನುವಂಥದ್ದು ಆ ಮೂಲಕ ದೇಶ ಆರ್ಥಿಕವಾಗಿ ಸದೃಢವಾಗಲು ಸಾಧ್ಯತೆ ಆಗಲಿದೆ. ಆ ನಿಟ್ಟಿನಲ್ಲಿ ಇವತ್ತು ಹಡಗಲಿ ಪಟ್ಟಣದಲ್ಲಿ ಹಡಗಲಿ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಕಿರಣಿ ವರ್ತಕರ ಸಂಘ ಈ ಒಂದು ಸಾರ್ಥಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಬಹಳ ಸಂತೋಷದ ವಿಷಯ. ಇದರ ಸದುಪಯೋಗವನ್ನು ಎಲ್ಲರೂ ಕೂಡ ಪಡೆದುಕೊಂಡು ಎಲ್ಲರೂ ಕೂಡ ಪಾವತಿದಾರರು ಕಟ್ಟುವಂತಹ ತೆರಿಗೆಯನ್ನು ನಿಗದಿತ ಅವಧಿಯೊಳಗೆ ಕಟ್ಟಿ ಈ ಒಂದು ಆದಾಯ ತೆರಿಗೆ ಇಲಾಖೆಗೆ ಶಕ್ತಿಯನ್ನು ಕೊಡಬೇಕೆಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲರಲ್ಲಿ ಕೂಡ ಅವರು ಪ್ರಾಸ್ತಾವಿಕವಾಗಿ ಮನವಿಯನ್ನು ಮಾಡಿಕೊಂಡರು. ಗೊತ್ತಾಗಿ ಅವ್ರು ನಿಮ್ಗಾಗಲೇ ನೀವು ಟೀಚರ್ ಇದ್ದೀರಿ, ಇವಾಗಲೇ ಬಿಸ್ನೆಸ್ ಮ್ಯಾನ್ಗಳಿದ್ದೀರಿ, ಆದರೆ ಇಷ್ಟೊಂದು ಇನ್ಕಮ್ ಟ್ರಾನ್ಸಾಕ್ಷನ್ ಆಗಿದೆ, ನಾವು ಅಗ್ರಿಕಲ್ಚರ್ ಇನ್ಕಮ್ ಸರ್ ಅದು ಹಂಗಾಗಿ ನಾವು ತೋರಿಸಿಲ್ಲ ಅಂತ ನನ್ನಕ್ಕೆ ಬರಲ್ಲ. ಯಾಕಂದರೆ ಅಗ್ರಿಕಲ್ಚರ್ ಇನ್ಕಮ್ ಈಸ್ ಅಬ್ಸಲ್ಯೂಟ್ಲಿ ಈ ಹಡಗಲಿ ಭಾಗದಲ್ಲಿ ಎಕ್ಸ್ಪೆಷಲಿ ಇದು ಅಗ್ರಿಕಲ್ಚರ್ ಇಯರ್ ಇದೆ ಸರ್. ಮೇಜರ್ಲಿ ಇಂಟು ಅಗ್ರಿಕಲ್ಚರ್ ಬೆಲ್ಟ್ ಇದೆ, ಆಮೇಲೆ ಟ್ರೇಡರ್ಸ್ ಇದ್ದಾರೆ. ಸೊ ಈ ಥರ ಇದ್ದಂಥವ್ರಿಗೆ ಅವೇರ್ನೆಸ್ ಬೇಕಾಗಿದೆ. ಅದಲ್ಲದೆ ಇವತ್ತಿನ ಚರ್ಚೆಗಳ ದಿನಗಳು ಏನೇನು ಮಾತಾಡ್ತಾ ಇದ್ದೀವಿ, ಮುಂಗಡ ತೆರಿಗೆ ಕಟ್ಟೋದು. ಈಗೇನು ಥರ್ಡ್ ಕ್ವಾರ್ಟರ್ ಏನಿದೆಯಲ್ಲ, 15th of December ಇಸ್ ದ ಲಾಸ್ಟ್ ಡೇಟ್ ಫಾರ್ ಥರ್ಡ್ ಕ್ವಾರ್ಟರ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್. ಸೊ ಅದ್ರ ಬಗ್ಗೆ ಎಷ್ಟು ಕಟ್ಟಬೇಕು, ಏನು ಕಟ್ಟಬೇಕು ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡೋಣ. ನೆಕ್ಸ್ಟು ಆದಾಯ ತೆರಿಗೆ ಸಲ್ಲಿಸೋದು ಹೆಂಗೆ, ಎಷ್ಟನೇ ತಾರೀಕು ಒಳಗೆ ನಾವು ಸಲ್ಲಿಸಬೇಕು, ಅದನ್ನ ಸಲ್ಲಿಸೋದ್ರಿಂದ ಏನು ಲಾಭಗಳಿದ್ದಾವೆ, ಅದನ್ನ ಸಲ್ಲಿಸಲಿಲ್ಲ ಅಂತಂದರೆ ಏನೇನು ತೊಂದರೆಗಳು ಆಗ್ತವೆ, ಆ ಡ್ಯೂ ಡೇಟ್ ಒಳಗೆ ನಾವು ಫೈಲ್ ಮಾಡಲಿಲ್ಲ ಅಂದರೆ ಏನೇನು ಪ್ರಾಬ್ಲಮ್ಗಳು ಬರ್ತವೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟು ಹೊಸ ಆದಾಯ ತೆರಿಗೆ ನ್ಯೂ ರೆಸ್ಯೂಮೆ ನಿಮ್ಗೆ ಆಗಲೇ ಗೊತ್ತಿದೆ. ಜನಕ್ಕೆ ಈಗಾಗಲೇ ನ್ಯೂ ರೆಸ್ಯೂಮೆನ ಅಪ್ಲೈ ಮಾಡ್ತಿದ್ದೀರಾ, ಟೀಚರ್ಸ್ಗಳಿದ್ದೀರಾ, ಎಲ್ಲರೂ ಇದ್ದೀರಾ. 12 ಲಕ್ಷದವರೆಗೂ ನಮಗೆ ಟ್ಯಾಕ್ಸೇ ಇಲ್ಲ ಬಿಟ್ಟರೆ ಸರ್, ಇನ್ಮೇಲೆ ನಾವು ಮಾಡೋದೇ ಬೇಡ ಅನ್ನೋಂಗಿಲ್ಲ. ನೆಕ್ಸ್ಟ್ ಇಯರಿಂದ ಹೆಂಗಿದೆ, 12 ಲಕ್ಷ ತಕ್ಕನೇ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಅಂದರೆ ನಿಮಗೆ ಬೇಸಿಕ್ ಎಕ್ಸಂಪ್ಷನ್ ಅಲ್ಲದೆ ಟ್ಯಾಕ್ಸ್ ಕಟ್ಟೋದು ನೆಸೆಸಿಟಿ ಇರಲ್ಲ 12 ಲಕ್ಷದ ಇನ್ಕಮ್ ಇದ್ದರೆ. ಆದರೆ ಫೈಲಿಂಗ್ ಈಸ್ ಕಂಪಲ್ಸರಿ, ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಈಸ್ ಮ್ಯಾಂಡೇಟರಿ. ಒನ್ಸ್ ಯುವರ್ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ 4 ಲ್ಯಾಕ್ಸಿಗೆ ಈ ವರ್ಷ 4 ಲ್ಯಾಕ್ಸ್ ಮಾಡಿದ್ದಾರೆ. ಆ 4 ಲ್ಯಾಕ್ಸ್ ಕ್ರಾಸ್ ಆಯಿತು ಅಂದರೆ ಕಂಪಲ್ಸರಿಯಾಗಿ ನಾವು 1 ಲಕ್ಷನೂ ಡೊನೇಷನ್ ಕೊಟ್ಬಿಟ್ಟು ಸರ್ ಎಲ್ಲ ಕ್ಯಾಶ್ನೇ ಕೊಟ್ಟು ನೀವು ಕ್ಲೈಮ್ ಮಾಡ್ಕೋಬೋದಾ, ಅದು ATG ಒಳಗೆ ಬರ್ತದ, ಈ ರೀತಿಯಾಗಿ ಎಲ್ಲ ಕ್ವಶನ್ಸ್ ಇದಾವೆ ಎಷ್ಟೊಂದು ಜನಕ್ಕೆ. ಸೊ ಅವೆಲ್ಲದ್ರ ಬಗ್ಗೆ ಇವತ್ತು ಸವಿಸ್ತರವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮತ್ತು
ಎಷ್ಟೋ ಜನ ಏನು ಮಾಡ್ತಿದ್ದಾರೆ, ಇನ್ಕಮ್ ಟ್ಯಾಕ್ಸೇ ಫೈಲ್ ಮಾಡಿರಲ್ಲ. ಅವಾಗ ಏನು ಮಾಡೋಣ, ಫೈಲ್ ಮಾಡಲಿಕ್ಕೆ ಮತ್ತೆ ಈಗ 4 ವರ್ಷದ ತನಕ ಮತ್ತೆ ಬ್ಯಾಕ್ ಡೇಟೆಡ್ನೆಲ್ಲ ಫೈಲ್ ಮಾಡ್ಕೋಬೋದು. 3-4 ವರ್ಷದ ತನಕ ನಮಗೆ ಬ್ಯಾಕ್ನಲ್ಲಿ ಹೋಗಿ ITR ಅಪ್ಡೇಟೆಡ್ ರಿಟರ್ನ್ ಅಂತ ಇದೆ, ಒಂದು ಸೆಕ್ಷನ್ 138 ಬರ್ತದೆ, ಅದರಲ್ಲಿ ನೀವು ಫೈಲ್ ಮಾಡ್ಕೋಬೋದು. ಅದ್ರ ಬಗ್ಗೆನೂ ಇವತ್ತಿನ ಡಿಸ್ಕಸ್ನಲ್ಲಿ ಮಾತಾಡೋಣ. ನೆಕ್ಸ್ಟು ಇತರೆ ಸಂಬಂಧಿತ ನಿಮಗೇನಾದರೂ ಯಾವುದೇ ರೀತಿಯಾದಂಥ ಕ್ಲಾರಿಫಿಕೇಶನ್ ಬೇಕಾಗಿತ್ತು, ಆ ರೀತಿ ನಮಗೆ ಈ ಥರ ಡೌಟ್ಸ್ ಇದಾವೆ ಸರ್ ಅಂತಂದರೆ ಇವತ್ತಿನ ವಿಚಾರದಲ್ಲಿ ಅದನ್ನ ಕೇವಲ ಕ್ಲಿಯರ್ ಮಾಡ್ಕೊಳ್ಳೋಣ. ಅದು ಒಂದು ಪಾರ್ಟ್ ಆಫ್ ದಿ ಮೇನ್ ಅಜೆಂಡಾ ಆಫ್ ದ ಮೀಟಿಂಗ್. ಸೆಕೆಂಡು, ಇಲ್ಲಿ ಎಲ್ಲರೂ ಒಂಥರ ಏನೋ ಮೀಟಿಂಗ್ ಆಗೋದು ಒಂದು ಒಳ್ಳೆ ಕಾನ್ಸೆಪ್ಟ್. ನಮಗೆ ಲೋಕೇಶ್ ಸರ್ ಏನಂತ ಹೇಳ್ತಿದ್ರು ಅಂದರೆ, ಯಾವಾಗಲೂ ಈಗ ಅವರು ಕನ್ನಡದಲ್ಲೇ ಮಾತಾಡ್ತಾರೆ. ನಮ್ಮ ITO ಹೆಂಗಂದರೆ, ಈಗೆಲ್ಲ ನಾರ್ತ್ ಇಂಡಿಯನ್ಸ್ ITOs ಬಂದಾಗ ಇಂಗ್ಲೀಷ್ನಲ್ಲಿ ಮಾತಾಡೋದು, ಹಿಂದಿಲಿ ಮಾತಾಡೋದು, ನಮಗಿರೋಂಥ ಕ್ಲಾರಿಫಿಕೇಶನ್ ಸಿಗಲ್ಲ. ಬಟ್ ಈಗಿರೋಂಥ ನಮ್ಮ ಲೋಕೇಶ್ ಸರ್ ಹತ್ರ ಅಡ್ವಾಂಟೇಜ್ ಏನಂದರೆ ಪೂರ್ತಿ ಕನ್ನಡ ನಮ್ಮ ಲ್ಯಾಂಗ್ವೇಜ್ನಲ್ಲೇ ಮಾತಾಡ್ತಾರೆ, ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗ್ತದೆ. ಅವ್ರ ಜೊತೆಗೆ ಈ ಪ್ರೋಗ್ರಾಮ್ ಮಾಡೋದು ಒಂದು ಒಳ್ಳೆ ಆ್ಯಡ್ ಆನ್ ಅಡ್ವಾಂಟೇಜ್ ಇದೆ. ನಮಗೆ ಇವತ್ತೇನು ಬಂದಿದ್ದೀವಲ್ಲ, ಇದರಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡೆ ನಾವು ಇವತ್ತು ಎಕ್ಸಿಟ್ ಆಗೋಣ ಅನ್ನೋ ಒಂದು ಭರವಸೆಯ ಮುಖಾಂತರ ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ. ಇದೇ ಈ ಇವತ್ತಿನ ಪ್ರೋಗ್ರಾಮ್ನ ಒಂದು ಅಜೆಂಡಾ. ಅದ್ರ ಜೊತೆಗೆ ಹೆಂಗೋ ನಮ್ಮ ಜಗವಾಣ್ ಸರ್ ಬಂದಿದ್ದಾರೆ, ಅಕ್ಕಿ ಬಸವರಾಜ್ ಸರ್ ಬಂದಿದ್ದಾರೆ, ನಟರಾಜ್ ಅವರು ಇದ್ದಾರೆ, ಮತ್ತು ನಮ್ಮ ರವಿ ಸರ್, ಉಮೇಶ್ ಅಣ್ಣ ಎಲ್ಲರೂ ಇದ್ದಾರೆ, ಒಳ್ಳೊಳ್ಳೆ. ಬಟ್ ಇವತ್ತು ನೀವೇನು ಒಂದು ಪ್ಯಾನ್ ಆಗಿರ್ಬೋದು, ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಎಲ್ಲವೂ ಲಿಂಕ್ ಆಗಿದ್ದಾವೆ. ನೀವು ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದರೂ ಸಹಿತ ಆದಾಯ ತೆರಿಗೆ ಇಲಾಖೆ ಎಲ್ಲ ಇಲಾಖೆಗಳಿಗೂ ಗೊತ್ತಾಗ್ತದೆ. ಅದಕ್ಕೋಸ್ಕರ ದಯಮಾಡಿ ನೀವು ಕಾನೂನು ತಜ್ಞರನ್ನು ಒಂದು ಸಲ ಭೇಟಿ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ನಮಗೆ ಬರುತ್ತೋ ಇಲ್ವೋ ಆದಾಯ ತೆರಿಗೆ ಬರದೇ ಇದ್ದರೂ ಸಹಿತ ನೀವು ಕಂಪಲ್ಸರಿಯಾಗಿ ರಿಟರ್ನನ್ನು ಫೈಲ್ ಮಾಡಬೇಕು. ಯಾಕಂದಪ್ಪ ಅಂದರೆ, ನೀವು ಇವತ್ತು ಒಂದು 50 ಎಕರೆ 100 ಎಕರೆ ಲ್ಯಾಂಡ್ ಲಾರ್ಡ್ ಇದ್ದೀರ, ಬಟ್ ಅದೆಲ್ಲ ಕ್ರೋಢೀಕೃತವಾಗಿ ಏನಾದರೂ ಒಂದು ಇಂಡಸ್ಟ್ರಿ ಹಾಕಬೇಕಾಯ್ತು, ಇಲ್ಲ ಏನಾದರೂ ಒಂದು ಪ್ರಾಪರ್ಟಿ ತಗೋಬೇಕಾಯ್ತು, ಅವಾಗ ದುಡ್ಡು ಎಲ್ಲಿದ್ದ ಬಂತು? ನೀವು ಒಮ್ಮೆಟಿಗೆ ಕತೆ ಹೇಳಿದ್ರೆ ಯಾರು ಒಪ್ಪಲ್ಲ, ನಂದು 50 ಎಕರೆ ಐತೆ, ನಾನು ಇಷ್ಟು ವರ್ಷ ದುಡಿದಿದ್ದೀನಿ ಅಂತಂದೇಳಿ. ಬಟ್ ಅದೇ ಒಂದು ನೀವು ಕಂಪಲ್ಸರಿಯಾಗಿ ಆದಾಯ ತೆರಿಗೆ ರಿಟರ್ನ್ ಫೈಲ್ ಮಾಡ್ತಾ ಇದ್ದರೆ ಅಲ್ಲಿ ಏನಾಗುತ್ತೆ, ನೀವು ಆದಾಯ ತೆರಿಗೆ ಇಲಾಖೆಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಆಮೇಲೆ ನಿಮ್ಮ ಬಂಡವಾಳ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಆ ಬಂಡವಾಳದಿಂದ ನಾನು ಇದನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಿದರೆ ಅವರು ಒಪ್ತಾರೆ, ಡಿಪಾರ್ಟ್ಮೆಂಟು ಒಪ್ಪುತ್ತೆ, ನಿಮಗೂ ಯಾವುದೇ ತೊಂದರೆ ಇಲ್ಲ. ಆಮೇಲೆ ಇವತ್ತಿನ ದಿನದಲ್ಲಿ ಆದಾಯ ತೆರಿಗೆ ಇಲಾಖೆ ಅಂತಂದೇಳಿದ್ರೆ ನೀವು ಹೆದರಬೇಕಾಗಿಲ್ಲ. ಯಾಕಂದರೆ ಫ್ರೆಂಡ್ಲಿಯಾಗಿ ನಿಮಗೆ ಯಾವುದೇ ಒಂದು ಆದಾಯ ತೆರಿಗೆ ಆಫೀಸ್ಗೆ ಹೋದ್ರೂ ಸಹಿತ ನಿಮಗೆ ಏನೇ ಇದ್ದರೂ ಸಹಿತ ಹೆಲ್ಪ್ ಡೆಸ್ಕ್ ಅಂತ ಇದ್ದಾವೆ, ಅಲ್ಲಿ ಹೋಗಿ ಕೇಳಿದರೆ ಎಲ್ಲ ವಿವರಗಳನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಒಬ್ಬ ಸಲಹೆಗಾರರ ಹತ್ರ ಹೋದ್ರೂ ಸಹಿತ ಎಲ್ಲ ಕಾನೂನು ಸಲಹೆಗಳು ನಿಮಗೆ ಸಿಗ್ತವೆ. ಆದಾಯ ತೆರಿಗೆ ನೀವು ಕೊಟ್ಟಿರ್ತಕ್ಕಂಥ ಡೊನೇಷನ್ನು ಇವತ್ತೊಂದು 50,000 ರೂಪಾಯಿ ಕೊಟ್ಟರೆ ಅಂದರೆ ಅದಕ್ಕೊಂದು ರಿಸಿಪ್ಟ್ ಕೊಡ್ತಾರೆ. ಆಫ್ಟರ್ ರಿಸಿಪ್ಟು ಡಿಪಾರ್ಟ್ಮೆಂಟಿಂದ ಒಂದು ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ಆ ಸರ್ಟಿಫಿಕೇಟ್ ಇದ್ರೂ ಮಾತ್ರ ನಿಮಗೆ ಡಿಡಕ್ಷನ್ ಸಿಗುತ್ತೆ. ಅದನ್ನು ನೀವು ಯಾರಿಗೆ ಡೊನೇಷನ್ ಕೊಟ್ಟಿರ್ತೀರಲ್ಲ ಆ ಟ್ರಸ್ಟಿಂದ ಹೋಗಿ ಕಲೆಕ್ಟ್ ಮಾಡ್ಕೊಂಬಂದು ನೀವು ಕ್ಲೇಮ್ ಮಾಡಬೇಕು. ಬರೀ ನಿಮ್ಮ ರಿಸಿಪ್ಟ್ ಮೇಲೆ ಕ್ಲೇಮ್ ಮಾಡೋಕ್ಕೆ ಬರಲ್ಲ. ಇವತ್ತಿನ ದಿನದಲ್ಲಿ 1,50,000ವರೆಗೂ ATC ಡಿಡಕ್ಷನ್ ಸಿಗುತ್ತೆ. ಬಟ್ ನ್ಯೂ ರಿಸಮ್ನಲ್ಲಿ ಯಾವುದೇ ಉಳಿತಾಯಕ್ಕೆ ಡಿಡಕ್ಷನ್ಸ್ ಇಲ್ಲ. 1,50,000 ಎಲ್ಲ ಕವರ್ ಆಗುತ್ತೆ. LIC ಬಂತು, ಟ್ಯೂಷನ್ ಫೀಸ್ ಬಂತು, ಮೆಡಿಕಲ್ ಹೌಸಿಂಗ್ ಲೋನ್ ಬಂತು, ಇವೆಲ್ಲ ಕವರ್ ಆಗಿ 1,50,000 ಮಟ್ಟ ನಿಮಗೆ ಡಿಡಕ್ಷನ್ ಸಿಗುತ್ತೆ. ಅದು ಓಲ್ಡ್ ರಿಸಿಮ್ನಲ್ಲಿ ಫೈಲ್ ಮಾಡಿದರೆ ವಿತಿನ್ ದ ಡ್ಯೂ ಡೇಟ್ ಒಳಗಡೆ ಫೈಲ್ ಮಾಡಬೇಕು. ಓಲ್ಡ್ ರಿಸಿಮ್ನಲ್ಲಿ ಫೈಲ್ ಮಾಡೋಂಗಿದ್ರೆ ನ್ಯೂ ರಿಸಿಮ್ನಲ್ಲಿ ಲೇಟಾಗಿ ಫೈಲ್ ಮಾಡ್ಬೋದು, ಲೇಟ್ ಫೈಲಿಂಗ್ ಫೀಸ್ ಬೀಳುತ್ತೆ. ಈಗ ಒಳ್ಳೆ ಕ್ವಶನ್ ಕೇಳಿದ್ರು, ಇದು ಎಲ್ಲದಕ್ಕೂ ಬರುತ್ತೆ, ನೀವು ಕ್ಲೇಮ್ ಮಾಡ್ಬೋದು. ಅಲ್ಲ, ಡೊನೇಷನ್ ಕ್ಲೇಮ್ ಮಾಡ್ಬೋದು. ಫಾರ್ಮರ್ 16 ಮಾಡ್ಕೊಂಡು ಈ ಫೈಲಿಂಗ್ ಮಾಡಿ. ಈಗ ಸ್ಯಾಲ್ರಿ ಇದ್ದವರು ಯಾವ ಥರ ಮಾಡಬೇಕು, ಅವರು ಫಾರ್ಮರ್ 16 ಮಾಡಬೇಕಾ, ಹೆಂಗೆ ಮಾಡ್ಕೊಳ್ಳೋದು? ಕಂಪಲ್ಸರಿ ಫೈಲ್ ಮಾಡಲೇಬೇಕು. ಆದಾಯ ತೆರಿಗೆ 4 ಲಕ್ಷಕ್ಕಿಂತ ಜಾಸ್ತಿ ಇತ್ತಪ್ಪ ಅಂದರೆ, 4 ಲಕ್ಷ ಮೇಲೆ ಬಂದಪ್ಪ ಅಂದರೆ ಕಂಪಲ್ಸರಿ ಆದಾಯ ತೆರಿಗೆ ರಿಟರ್ನ್ ಸಬ್ಮಿಟ್ ಮಾಡಲೇಬೇಕು. ಆ ಮಂತ್ವರೆಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಮಾಡ್ಬೋದು. ಹೌದು, ಏಪ್ರಿಲ್ ಟು ಮಾರ್ಚ್ವರೆಗೆ. ನಿಮ್ಮದು GST ರಿಟರ್ನ್ GST ನಂಬರ್ ಅದರಲ್ಲಿ ಇತ್ತು ಅಂದರೆ ದಟ್ ಈಸ್ ವ್ಯಾಲಿಡ್ ಬಿಲ್. ಅದಕ್ಕೆ ಡಿಪಾರ್ಟ್ಮೆಂಟ್ಗಳಿದ್ದಾವೆ, ಫೈಲ್ ಮಾಡಲಿಲ್ಲ ಅನ್ನಪ್ಪ ಅವ್ರಿಗೆ ಆ್ಯಕ್ಷನ್ ತಗೊಳ್ತಾರೆ. ಎವ್ರಿ ಮಂತ್ ದೇ ಆರ್ ಫೈಲಿಂಗ್. ನಿಮ್ಮ ಮುಂದೆ ಹೇಳಿದ್ದಾರೆ, ನಾವೆಲ್ಲ ತೆರಿಗೆ ಪಾವತಿ ಮಾಡೋರೆಲ್ಲ ಎಲ್ಲರಿಗೂ ಏನಂತಾರೆ, ಈ ದೇಶದ ಅಭಿವೃದ್ಧಿಯಲ್ಲಿ ನಾವು ಕೂಡ ಪಾಲುದಾರರು ಅಂತ ಕರ್ಕೊಳ್ತೀವಿ ನಮ್ಮನ್ನ, ಹೌದಲ್ವಾ? ವಿ ಆರ್ ಪಾರ್ಟ್ನರ್ಸ್ ಇನ್ ನೇಷನ್ ಬಿಲ್ಡಿಂಗ್. ಪಾರ್ಟ್ನರ್
ಪಾರ್ಟ್ನರ್ಶಿಪ್ ನೇಷನ್ ಬಿಲ್ಡಿಂಗ್ ಅಂದರೆ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯಗಳು ಏನಿದಾವು, ಈ ಒಂದು ದೇಶವನ್ನು ನಾವು ಸುಭದ್ರವಾಗಿ ಕಟ್ಟಬೇಕು ಅಂದರೆ ನಮ್ಮ ಅಳಿಲು ಸೇವೆಯನ್ನು ತೆರಿಗೆ ಪಾವತಿ ಮಾಡೋದ್ರ ಮೂಲಕ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕೆಲವು ನಮ್ಮ ಕರ್ತವ್ಯಗಳಿದಾವೆ, ಆ ಕರ್ತವ್ಯಗಳು ಕೂಡ ನಾವು ಮಾಡಬೇಕಾಗುತ್ತೆ. ಈಗೆಲ್ಲ ಹೇಳಿದ್ರು ಇನ್ಕಮ್ ಟ್ಯಾಕ್ಸ್ ಯಾಕೆ ಕಟ್ಟಬೇಕು, ಕಟ್ಟೋದ್ರಿಂದ ನಮಗೇನು ವೈಯಕ್ತಿಕವಾಗಿ ಏನು ಲಾಭನ ಕಾನೂನು ಮಾಡಿದ್ದಾರೆ, ಅದಕ್ಕಾಗಿ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಕಾನೂನಿಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟೋದನ್ನು ಕಾಪಾಡಬೇಕಲ್ವಾ? ಮೊದಲ ಹೆಜ್ಜೆಯನ್ನು ಇಟ್ಟಿದೆ. ಆ ಮೊದಲ ಹೆಜ್ಜೆಯ ಕಾರ್ಯಕ್ರಮನೇ ಇವತ್ತಿಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಆದಾಯ ತೆರಿಗೆ ಕಟ್ಟಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ರು. ಆದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಬಂದಿದೆ. ಏನು ಒಂದು 15-20 ವರ್ಷ ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟವರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟವರು ಲೆಕ್ಕ ನೋಡೋಕೆ ಬಂದಪ್ಪ ಅಂದರೆ ಒಂದು ಅಂಗಡಿಗೆ ಏನಾದರೂ ಹೋದರೆ 15 ನಿಮಿಷದಲ್ಲಿ ಹೋದ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ಬಿಡ್ತದೆ. ಬಟ್ಟ ಸೆಟ್ ಹಾಕೊಂಡು ಹೋಗ್ಬಿಡೋರಲ್ಲ, ಎಲ್ಲಿ ನಮ್ಮ ಅಂಗಡಿ ಬರ್ತಾರೋ ಅನ್ನೋ ಒಂದು ಭಯದಿಂದ. ಇವತ್ತು ಆ ಥರ ಇಲ್ಲ. ಅದಕ್ಕಾಗಿಯೇ ಇನ್ಕಮ್ ಟ್ಯಾಕ್ಸ್ ಒಂದು ವೆಬ್ಸೈಟ್ ಇದೆ. ಎಷ್ಟು ಜನ ನೋಡಿದರೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಒಂದು ಫೀಲ್ಡ್ ಇದೆ. ಹ್ಞೂ ಸರ್. ಏನಂತ ಇದೆ ಆ ಫೀಲ್ಡು? ಟ್ಯಾಕ್ಸ್ ಪೇಯರ್ಸ್ ಚಾರ್ಟರ್ ಅಂತ ಇದೆ. ನೋಡಿದ್ದೀರಾ ಯಾರಾದರೂ? ಟ್ಯಾಕ್ಸ್ ಪೇಯರ್ಸ್ ಚಾರ್ಟರ್ ಅಂದರೆ ವಾಟ್ ಈಸ್ ಚಾರ್ಟರ್? ಹೌದು, ಟ್ಯಾಕ್ಸ್ ಪೇಯರ್ ಚಾರ್ಟರ್ ಅಂತ ಹಾಕ್ಯಾರ ಅದರಲ್ಲಿ. ಏನದು ವಾಟ್ ಈಸ್ ಚಾರ್ಟರ್? ಇನ್ಫಾರ್ಮೇಷನ್ ಕೇಳಿದ ತಕ್ಷಣ ಏನು ಹೇಳ್ತೀವಿ ನೀವು? ಏನು ಸರ್ ನಮ್ಮ ಆಡಿಟ್ರಿಗೆ ಗೊತ್ತು, ನಮಗೆ ಅದ್ರ ಬಗ್ಗೆ ಏನೋ ಗೊತ್ತೇ ಇಲ್ಲ. ಎಷ್ಟು ಟ್ಯಾಕ್ಸ್ ಕಟ್ಟಿರಿ? ನಮ್ಮ ಆಡಿಟ್ರಿಗೆ ಕೇಳೋದು. ಎಷ್ಟು ಇನ್ಕಮ್ ಡಿಕ್ಲೇರ್ ಮಾಡಿರಿ? ಆಡಿಟ್ರಿಗೆ ಕೇಳೋದು. ಮಗಳು ಮದುವೆ ಮಾಡ್ಬೇಕಂದ್ರೆ ಆಡಿಟ್ರಿಗೆ ಕೇಳಬೇಕು ನಾಳೆ, ಹೌದಲ್ವಾ? ಆ ಪರಿಸ್ಥಿತಿನಲ್ಲಿದ್ದೀವಿ ನಾವು. ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಾನು ಇವತ್ತು ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀನಿ, ನನಗೆ ಮಾಹಿತಿ ಬೇಕಾ ಬೇಡ? ಯಾಕೆ ಬೇಕಾ ಮಾಹಿತಿ? ನಾನು ಆಗಲೇ ಹೇಳಿದೆ, ವಿ ಆರ್ ಪಾರ್ಟ್ನರ್ಶಿಪ್ ನೇಷನ್ ಬಿಲ್ಡಿಂಗ್. ನಾನು ಈ ದೇಶ ಕಟ್ಟದಲ್ಲಿ ಒಬ್ಬ ಪಾಲುದಾರನಿದ್ದೀನಿ. ನಾನೇನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಂದು ಇಮೇಲ್ ಐ ಡಿ ಆಡಿಟರ್ ಥರ ಇದೆ. ವ್ಯಾಲಿಡೇಟ್ ಮಾಡ್ತಾರವರು, ಪರಿಶೀಲನೆ ಮಾಡ್ತಾರೆ. ಚಾರಿಟಬಲ್ ಆರ್ಗನೈಸೇಷನ್ ಕೊಟ್ಟ ತಕ್ಷಣ ಅದ್ರ ಮೇಲ್ಗಡೆ 12A ರಿಜಿಸ್ಟ್ರೇಷನ್ ಹಾಕಿರೋ ನಂಬರ್ ಹಾಕ್ತಾರೆ, ATG ರಿಜಿಸ್ಟ್ರೇಷನ್ ನಂಬರ್ ಹಾಕ್ತಾರೆ, ನಿಮ್ಗೆ ಒಂದು ರಿಸಿಪ್ಟ್ ಕೊಡ್ತಾರೆ. ಸಾಕಾ? ಅದ್ರ ಮೇಲೆ ನೀವು ಕ್ಲೇಮ್ ಮಾಡ್ಬೋದಾ? ಬರಲ್ಲ. ಯಾಕೆಂದರೆ ಚಾರಿಟಬಲ್ ಆರ್ಗನೈಸೇಷನ್ ಕೂಡ ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ? ಆಗಲೇ ಹೇಳಿದ್ರು, ಡೊನೇಷನ್ ಎಷ್ಟು ಕೊಡ್ಬೋದು? ನನ್ನ ಹತ್ರ ಒಂದು 10 ಲಕ್ಷ ರೂಪಾಯಿ ಕ್ಯಾಶ್ ಇತ್ತು, ಹೋಗಿ ಕೊಟ್ಬಿಟ್ರೆ ತೊಗೋತಾರ ಅವರು? ಅಕೌಂಟ್ ಟ್ರಾನ್ಸ್ಫರ್ ಮುಖಾಂತರನೇ ಕೊಡಬೇಕು, RTGS ಮುಖಾಂತರ ಕೊಡಬೇಕು, ನೆಫ್ಟ್ ಮುಖಾಂತರನೇ ಕೊಡಬೇಕು. ನೀವು ರಿಸಿಟ್ ಕೊಟ್ಟರಂತ 1 ಲಕ್ಷ ರೂಪಾಯಿ ಡೊನೇಷನ್ ತೊಗೊಂಡ್ರೆ ಕೊಡ್ತಾರ ನಿಮಗೆ? ಆ ಮಾಹಿತಿನ ತಿಳ್ಕೊಬೇಕು ನೀವು. ಅದನ್ನೇ ಆ ಚಾರ್ಟ್ರಲ್ಲಿ ಬರೆದಿರೋದು. ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಡಿಪಾರ್ಟ್ಮೆಂಟು? ನಿಮಗೆ ನೀವು ಏನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋ ಹೊತ್ನಾಗ ಮಾಹಿತಿ ಕೊಡ್ತಾ ಇರಲ್ಲ, ಆ ಮಾಹಿತಿ ತಿಳ್ಕೊಳ್ರಿ ನೀವು. ನಿಮ್ಮ ಗಮನಕ್ಕೆ ಇರಲದು. ನಮ್ಮ ಸಲುವಾಗಿ ಆಡಿಟರ್ ಇರ್ಬೋದು, ಚಾರ್ಟ್ ಅಕೌಂಟೆಂಟ್ ಇರೋದವರು ಏನು ಮಾಡ್ತಾ ಇದ್ದಾರೆ ಅನ್ನೋದಾರು ವಿಚಾರ ಮಾಡ್ಬೇಕಲ್ವ? ವಿಚಾರ ಮಾಡ್ತಾ ಇದ್ರೆ ಅಲ್ಲಿ ಚಾರಿಟಬಲ್ ಆರ್ಗನೈಸೇಷನ್ ಅವರು ಫಾರ್ಮ್ ನಂಬರ್ 10BD ಅಂತ ಬರುತ್ತೆ. ಆ 10BD ಫಾರ್ಮ್ನ ಅವರು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದಾಗ ಅದು ಹೋಗಿ ಅವ್ರ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಲ್ಲಿ ಬೀಳುತ್ತೆ. ಅದನ್ನು ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರು. 10BD ಫಾರಮ್ ಕೊಟ್ಟರೆ ಮಾತ್ರ ನಿಮಗೆ ಡಿಡಕ್ಷನ್ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಇಲ್ಲಿ ಎಷ್ಟೊಂದು ಟೀಚರ್ಸ್ ಇದ್ದೀರಿ. ಆಗಲೇ ಒಬ್ರು ಕೇಳಿದರು ಫಾರ್ಮ್ ನಂಬರ್ 16. ಫಾರ್ಮ್ ನಂಬರ್ 16 ಬರೀ ಎಂಪ್ಲಾಯೀಸಿಗೆ ಅಷ್ಟೇ. ಅದು ಬೇರೆಯವರು ಎಂಪ್ಲಾಯಿ ಅಲ್ಲ, ಇನ್ಕಮ್ ಇದೆ. ಅವ್ರಿಗೆ ಯಾವ ಫಾರ್ಮು ಅಂತ ಕೇಳಿದ್ರೆ ನೀವು ಫಾರ್ಮ್ ನೆಸೆಸಿಟಿ ಇಲ್ಲ. ಅಲ್ಲಿ ನಿಮ್ದು ಇನ್ಕಮ್ ಇದ್ದರೆ ಆ ಇನ್ಕಮ್ನ ಪ್ರೂವ್ ಮಾಡಬೇಕು ನೀವು. ಆ ಇನ್ಕಮ್ನ ಪ್ರೂವ್ ಮಾಡ್ದೇನೆ ನಂದು ಇನ್ಕಮ್ ಇದೆ, ನಾನು ಇಷ್ಟ ಮೇಲೆ ನಾನು ಟ್ಯಾಕ್ಸ್ ಕಟ್ತೀನಿ ಅಂದ್ರೆ ಒಪ್ತಾರ ಯಾರಾದರೂ? ಡಿಪಾರ್ಟ್ಮೆಂಟವ್ರು ಒಪ್ಬೋದಾ ಅದನ್ನು? ರಮೇಶ್ ಅವ್ರು ಹೇಳಿದರು ಇಲ್ಲೆಲ್ಲ ಅಗ್ರಿಕಲ್ಚರ್ಸ್ ಇದ್ದೀರಿ, ರೈಟ್, ಅಗ್ರಿಕಲ್ಚರ್ ಇನ್ಕಮ್ ಬರುತ್ತೆ, ನೀವು ಡಿಕ್ಲೇರ್ ಮಾಡ್ತೀರಿ. ಏನು ಡಿಕ್ಲೇರ್ ಮಾಡ್ತೀರಿ?
ಅಗ್ರಿಕಲ್ಚರ್ ಇನ್ಕಮ್ ಡಿಕ್ಲೇರ್ ಮಾಡ್ತಕ್ಕಂಥ ವೆಬ್ಸೈಟಿಗೆ ಹೋಗ್ಬಿಟ್ರೆ ನೀವು ಒಂದೇ ಸಾರಿಗೆ 50 ಲಕ್ಷ ರೂಪಾಯಿ ಡಿಕ್ಲೇರ್ ಮಾಡಿಬಿಡ್ಬೋದಾ? ನಂದು ಇನ್ಕಮ್ 50 ಲಕ್ಷ ರೂಪಾಯಿ ಇದೆಪ್ಪ ಅಗ್ರಿಕಲ್ಚರ್ ಇನ್ಕಮ್, ನಾನು ಹಂಗೆ ಡಿಕ್ಲೇರ್ ಮಾಡಿಬಿಟ್ರೆ ಅವ್ರು ಒಪ್ಪಿಡ್ತಾರ? ಅಗ್ರಿಕಲ್ಚರ್ ಇನ್ಕಮ್ಗೆ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರು. ಕರೆಕ್ಟು, ಟ್ಯಾಕ್ಸ್ ಇಲ್ಲ. ಏನು, ಬರೀ ಅಗ್ರಿಕಲ್ಚರ್ ಇನ್ಕಮ್ ಅಷ್ಟೇ ಇದ್ದರೆ ಟ್ಯಾಕ್ಸ್ ಇಲ್ಲ. ಆ ಅಗ್ರಿಕಲ್ಚರ್ ಇನ್ಕಮ್ ಜೊತೆ ಒಂದು ರೆಂಟಲ್ ಇನ್ಕಮ್ ಒಂದು 5 ಲಕ್ಷ ರೂಪಾಯಿ ಬರುತ್ತೆ, ಹೌದಲ್ವ? ರೆಂಟಲ್ ಇನ್ಕಮ್ 5 ಲಕ್ಷ ಬಂದರೆ ರೆಂಟಲ್ ಇನ್ಕಮ್ಗೆ ಅಷ್ಟೇ ಟ್ಯಾಕ್ಸು, ಅಗ್ರಿಕಲ್ಚರ್ ಇನ್ಕಮ್ಗೆ ಟ್ಯಾಕ್ಸ್ ಇಲ್ಲ. ಮತ್ತು ಇದಕ್ಕೆ ಸಂಬಂಧ ಏನು? ಅಲ್ಲಿ ಅಗ್ರಿಕಲ್ಚರ್ ರಿಬೇಟ್ ಅಂತ ಬರುತ್ತೆ, ರಿಯಾಯಿತಿ, ರಿಬೇಟ್. ಅಗ್ರಿಕಲ್ಚರ್ ಇನ್ಕಮ್ ಈಸ್ ಟ್ಯಾಕ್ಸ್ಡ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ರೇಟ್ ಪರ್ಪಸ್. ಈಗ ನಿಮ್ಮದು 12,01,000 ರೂಪಾಯಿ ರೆಂಟಲ್ ಇನ್ಕಮ್, ಹೌದಾ? ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೇಳಿದ್ರು 12 ಲಕ್ಷದವರೆಗೆ ಟ್ಯಾಕ್ಸ್ ಇಲ್ಲ ಅಂತ ಅವರು ವಿಸ್ತಾರವಾಗಿ ಹೇಳಿದ್ರು. ಟ್ಯಾಕ್ಸ್ ಇಲ್ಲ, ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದಾದಮೇಲೆ 87A ರಿಬೇಟ್ ಅಂತ ಕ್ಲೇಮ್ ಮಾಡ್ತೀವಿ. ಎಷ್ಟು ಟ್ಯಾಕ್ಸ್ ಬಂದಿರುತ್ತೋ ರಿಬೇಟ್ ಅಷ್ಟನ್ನು ಕ್ಲೇಮ್ ಮಾಡಿಬಿಟ್ಟು ಟ್ಯಾಕ್ಸ್ ಪೇಬಲ್ ನಿಲ್ ಅಂತ ಮಾಡ್ತೀವಿ. ರಿಬೇಟ್ ಬೇರೆ, ನಾನ್ ಇನ್ಕ್ಲೂಷನ್ ಆಫ್ ಇನ್ಕಮ್ ಬೇರೆ. ಅಗ್ರಿಕಲ್ಚರ್ ಇನ್ಕಮ್ ಇಸ್ ನಾಟ್ ಇನ್ಕಮ್ ಅಟ್ ಆಲ್. ಅದ್ರ ಜೊತೆಗೆ 12,01,000 ರೂಪಾಯಿ ಏನಾದರೂ ರೆಂಟ್ ಬಂತು ಅಂದರೆ ನಿಮ್ದು 50 ಲಕ್ಷ ರೂಪಾಯಿ ಅಗ್ರಿಕಲ್ಚರ್ ಇನ್ಕಮ್ ಇದೆ. ಸಪೋಸ್ ಅಗ್ರಿಕಲ್ಚರ್ ಇನ್ಕಮ್ ಇಲ್ಲ, ಬರೀ 12,01,000 ರೂಪಾಯಿ ರೆಂಟಲ್ ಇನ್ಕಮ್ ಇದೆ, ಎಷ್ಟು ಟ್ಯಾಕ್ಸ್ ಬರುತ್ತೆ ನಿಮಗೆ? 12 ಲಕ್ಷದವರೆಗೆ ರಿಬೇಟ್. 1,000 ರೂಪಾಯಿಗೆ ಎಷ್ಟು ಕಟ್ತೀರಿ ನೀವು? ಭಾಳ ಅಂದರೆ 15, 20, 15% ಆ 1,000 ರೂಪಾಯಿ ಆದಮೇಲೆ ಕಟ್ತೀರಿ. ಎಷ್ಟಾಯಿತು? 15% ಅಂದರೆ ಎಷ್ಟಾಯಿತು? 1,000 ರೂಪಾಯಿ 150 ರೂಪಾಯಿ. 150 ರೂಪಾಯಿ. 150 ರೂಪಾಯಿ ಟ್ಯಾಕ್ಸ್ ಕಟ್ಬಿಟ್ರೆ ಮುಗೀತು. ಅಗ್ರಿಕಲ್ಚರ್ ಇನ್ಕಮ್ ಇಲ್ಲ ಅಂದರೆ, ಸಪೋಸ್ ಅಗ್ರಿಕಲ್ಚರ್ ಇನ್ಕಮ್ ಇದೆ, 50 ಲಕ್ಷ ರೂಪಾಯಿ ಅಗ್ರಿಕಲ್ಚರ್ ಇನ್ಕಮ್ ಇದೆ, 12,01,000 ರೂಪಾಯಿ ರಿಬೇಟ್ ಇದೆ, ಹೌದಲ್ವಾ? ನಿಮ್ಮದು ರೆಂಟಲ್ ಇನ್ಕಮ್ ಇದೆ. ಅವಾಗ ಏನು ಮಾಡ್ತಾರೆ? ಆ 12,01,000 ರೂಪಾಯಿಗೆ 50 ಲಕ್ಷ ರೂಪಾಯಿ ಆ್ಯಡ್ ಮಾಡ್ತಾರೆ, ಹೌದಾ? ಎಷ್ಟಾಯ್ತು ಅವಾಗ ನಿಮ್ದು ಇನ್ಕಮ್ಮು? 67,100,000 ರೂಪಾಯಿ ಆಯಿತು. 1,000 ರೂಪಾಯಿ, 12,01,000 ರೂಪಾಯಿ. ಆವಾಗ ಫಸ್ಟು ಎಕ್ಸಮ್ಷನ್, ಬೇಸಿಕ್ ಎಕ್ಸಮ್ಷನ್ 4 ಲಕ್ಷ ಕೊಡೋದಾಗಲಿ, ಅಗ್ರಿಕಲ್ಚರ್ ರಿಬೇಟ್ ಕೊಡೋದಾಗಲಿ, ಆ ಅಗ್ರಿಕಲ್ಚರ್ ಇನ್ಕಮ್ಗೆ ಅಪ್ಲೈ ಮಾಡ್ತಾರೆ ಫಸ್ಟ್ ಅವರು. ಟೋಟಲ್ ಇನ್ಕಮ್ಗೆ 67,01,000 ರೂಪಾಯಿ ಟ್ಯಾಕ್ಸ್ ಎಷ್ಟು ಬಂತು? 5 ಲಕ್ಷ ರೂಪಾಯಿ ಬಂತು ಅಂತ ತಿಳ್ಕೊಳ್ಳಿ. ಆ ರಿಬೇಟ್ನಲ್ಲಿ ಆ 4.25 ಲಕ್ಷ 5 ಲಕ್ಷ ತನಕ ಆ ರಿಬೇಟ್ ಕಳೆದು ನಿಮ್ಮದು 12,01,000 ರೂಪಾಯಿ ಏನಿರಲ್ಲ. ಆದರೆ ಅಗ್ರಿಕಲ್ಚರ್ ಇನ್ಕಮ್ಗೆ ಬುಕ್ಸ್ ಮೇಂಟೈನ್ ಮಾಡಬೇಕು. ಏನಂಗಂದ್ರೆ ಆಮೇಲೆ ಟ್ಯಾಕ್ಸ್ ಹಾಕಿದ್ರೆ ಎಷ್ಟು ಬಂತು? 30%. ಅವ್ರು ಹೇಳ್ತಾರೆ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರು, ಯಾಕೆ ಹಾಕ್ಬೇಕು? ಅಧಿಕಾರ ಐತೆ ಅವ್ರಿಗೆ ಹಾಕ್ಲಿಕ್ಕೆ. ಇಂಟ್ರೆಸ್ಟು, ಟ್ಯಾಕ್ಸು, ಪೆನಾಲ್ಟಿ ಎಲ್ಲ ಸೇರಿದಪ್ಪ ಅಂದರೆ 50 ಲಕ್ಷ ಅಗ್ರಿಕಲ್ಚರ್ 55 ಲಕ್ಷ ರೂಪಾಯಿ ಟ್ಯಾಕ್ಸ್ ಬರುತ್ತೆ. ಅದನ್ನು ರಿಸೀವ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಬೆಳೆದಿದ್ದೀನಿ, ರೈಸ್ ಬಿಲ್ ಕೊಡ್ತೀನಿ, ಅವ್ರು ಒಂದೇ ಬಿಲ್ ಕೊಡ್ತಾನೆ, ದಟ್ ಈಸ್ ಹ್ಯೂಮನ್ ಟ್ರಾನ್ಸಾಕ್ಷನ್ಸ್. ಅವ್ರು 50 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾನೆ, ಇಸ್ಕೊಬೋದಾ ನೀವು ಅಗ್ರಿಕಲ್ಚರ್ ಪರ್ಸನ್ ಇನ್ಕ್ಲೂಡ್ಸ್ ಅಗ್ರಿಕಲ್ಚರಿಸ್ಟ್. We are not supposed to receive cash more than 2 lakhs in a day for one transaction. We will conveniently forget this. ಸುಮ್ಮನೆ ಕ್ಯಾಶ್ ಇಸ್ಕೊಂಬಂದ್ಬಿಡಿ, ಇಸ್ಕೊಂಬಂದು ಕ್ಯಾಶ್ನೆಲ್ಲ ಕೊಟ್ಟು ಖರ್ಚು ಮಾಡಿಬಿಟ್ರೆ ಏನಾಗಲ್ಲ, ಯಾರು ಕೇಳಲ್ಲ, ಹೌದಲ್ವಾ? ಪೊಲೀಸ್ ರೆಡಿಯವರೆಗೂ ಕಳ್ಳರಲ್ಲ, ಹೌದಲ್ವಾ? ಪೊಲೀಸ್ ರೆಡಿ ಮೇಲೆ ಕಳ್ಳ. ಪತ್ರಕರ್ತರ ಆಗಿರ್ತಕ್ಕಂಥ MP ಶಿವಪ್ರಕಾಶ್ ಅವರಿಗೆ ಸನ್ಮಾನ ಕಾರ್ಯಕ್ರಮ